ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಯ ಕೆಲವೊಂದಿಷ್ಟು ಅನ್ವಯ ಪ್ರಶ್ನೆಗಳನ್ನ ಅಭ್ಯಾಸ ಮಾಡಿದ್ದೇವೆ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಕೂಡ ಕೆಲವೊಂದಿಷ್ಟು ಅನ್ವಯ ಪ್ರಶ್ನೆಗಳನ್ನ ಅಭ್ಯಾಸ ಮಾಡೋಣ. ಇವು ಪ್ರತಿಯೊಂದು ಎನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ 4 ಅಂಕದ ಪ್ರಶ್ನೆಗಳಿಗೆ ಇರ್ತವೆ. 80 ಮಾರ್ಕ್ಸ್ ಯಾವ ಎಕ್ಸಾಮ್ ನಡೆಸ್ತೀವಿ ಅಂದ್ರೆ 4 ಅಂಕದ ಪ್ರಶ್ನೆಗಳು ಖಂಡಿತ ಇರ್ತಾವಂತ ಹೇಳ್ತೀವಿ. ಏನಂದ್ರ ಒಂದನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಎಷ್ಟನೇ ಪದವು? 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ. ಹಾಗಾದ್ರೆ ಯಾವ್ದಪ್ಪ 7ನೇ ಪದ ಅಂದ್ರ A7. 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ. 2ನೇ ಪದದ 4ರಷ್ಟು ಒಂದ ನಾವು ಇಂಟು ಮಾಡ್ಕೋಬೇಕು. ಇಂಗ್ಲಿಷ್ ನಾಗ ಹೇಳ್ತ ನೋಡ್ರಿ, ಇನ್ ಎನ್ ಎ ಪಿ seventh term is 4 times of second term. Seventh term is a 4 times of the second term. These two are equal. ಹಾಗೂ ಶ್ರೇಣಿಯ 12ನೇ ಪದವು ಇದಿಷ್ಟು ನಾವು ಮುಂದೆ ಮಾಡೋಣ. ಈಗ ನೋಡೋಣ, A7 ಅಂದ್ರೆ ನಾವು A plus 6D ಅಂತ ಬರ್ಕೊಳ್ತೀವಿ. ಈಸ್ ಈಕ್ವಲ್ ಟು A2 ಅಂದ್ರ A plus D ಅಂತ ಬರ್ಕೊಳ್ತೀವಿ. ಇಂಟು ಬ್ರಾಕೆಟ್ 4. ಯಾಕೆ ಇಂಟು ಬ್ರಾಕೆಟ್ ಬರ್ತದ? ಇಂಟು ಐತಿ, ಎರಡಕ್ಕೂ ಕೂಡಿಸಿ ಮಲ್ಟಿಪ್ಲಿಕೇಶನ್ ಐತಿ. ಹಾಗಾದ್ರೆ A plus 6D ಈಸ್ ಈಕ್ವಲ್ ಟು ಗುಣಿಸ್ರಿ 4 ಇಂಟು A 4A ಪ್ಲಸ್ 4 ಇಂಟು D 4D ಅಂತ ಆಯ್ತು. ಹಾಗಾದ್ರೆ A ಪ್ಲಸ್ 4A ಈ ಕಡೆ ಬಂದ್ರ ಮೈನಸ್ 4A ಈಸ್ ಈಕ್ವಲ್ ಟು 4D ಪ್ಲಸ್ 6D ಈ ಕಡೆ ಬಂದ್ರ ಮೈನಸ್ 6D ಅಂದಂಗಾಯ್ತು. ಹಾಗಾದ್ರೆ 4A ಒಳಗ 1A ಕಳೆದ್ರ ಮೈನಸ್ 3A. ಯಾಕೆ ಮೈನಸ್ ಬಂತಂದಾಗ ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಐತಿ. ಹಾಗಾದ್ರೆ 4D ಒಳಗ 6D ಕಳೆದ್ರ ಮೈನಸ್ 2D. ಮೈನಸ್ ಗೆಟ್ ಕ್ಯಾನ್ಸಲ್. ಹಾಗಾದ್ರೆ A ಈಸ್ ಈಕ್ವಲ್ ಟು ಏನಂದಂಗಾಯ್ತು? A ಈಸ್ ಈಕ್ವಲ್ ಟು 2/3. ಅಂದ್ರ 2 ಕ 2 ಬರ್ದ್ರಿ, ಇದು ಇಂಟು 3 ಈ ಕಡೆ ಬಂದ್ರ /3 ಆಯ್ತು. D ಕ D. ಹಾಗಾದ್ರೆ A ದ ಬೆಲೆ ಅಂದಂಗಾಯ್ತು A ಈಸ್ ಈಕ್ವಲ್ ಟು 2/3 ಅಂತ ಹೇಳ್ತೀವಿ. ಇದಕ್ಕೊಂದು ಸಮೀಕರಣ ಸಂಖ್ಯೆ 1 ಅಂತ ಕೊಡೋಣ. ನೆಕ್ಸ್ಟ್ ನೋಡ್ರಿ, ಮತ್ ಮುಂದ ಶ್ರೇಣಿಯ 12ನೇ ಪದವು. ಶ್ರೇಣಿಯ 12ನೇ ಪದ ಅಂದ್ರ A12. ಶ್ರೇಣಿಯ 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಶ್ರೇಣಿಯ 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ ಎಷ್ಟು ಹೆಚ್ಚಾಗಿದೆ? 2 ಹೆಚ್ಚಾಗಿದೆ. ಅಂದ್ರ 12ನೇ ಪದವು 4ನೇ ಪದದ ಅಂದ್ರ A4. 4ನೇ ಪದದ 3ರಷ್ಟು ಅಂದಾಗ ಏನ್ ಮಾಡ್ತೀವಿ? ಇಂಟು ಹಾಕ್ತೀರಿ. 2 ಹೆಚ್ಚಾಗಿದೆ ಅಂದಾಗ ನಾವು ಪ್ಲಸ್ ಅನ್ನ ತೆಗೆದುಕೊಳ್ತೀವಿ. ಇನ್ನೊಂದ್ಸಲ ಹೇಳ್ತ ನೋಡ್ರಿ, ಶ್ರೇಣಿಯ 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಇನ್ AP 12th term is 3 times of the 4th term and 2 more. 2 ಜಾಸ್ತಿ ಆಗೈತಿ, 2 ಹೆಚ್ಚಾಗೈತಿ ಅಂದಾಗ ನಾವು ಪ್ಲಸ್ ತೆಗೆದುಕೊಳ್ತೀವಿ. ಹಾಗಾದ್ರೆ ಏಟಲ್ ಅಂದ್ರೆ ಹೆಂಗ್ ಬರಿತೀವಿ ಹೇಳಿ? A plus 11D ಇಂಟು ಈಸ್ ಈಕ್ವಲ್ ಟು A4 ಅಂದ್ರೆ ಏನು ಬರಿತೀವಿ ಹೇಳಿ? A plus 3D ಇಂಟು ಬ್ರಾಕೆಟ್ 3 ಪ್ಲಸ್ 2. ಹಾಗಾದ್ರೆ A plus 11D ಈಸ್ ಈಕ್ವಲ್ ಟು ಇಂಟು ಐತಿ, ಬ್ರಾಕೆಟ್ ಓಪನ್ ಮಾಡ್ಕೊಳ್ತು. 3 ಇಂಟು 3 ಇಂಟು A 3A ಪ್ಲಸ್ 3 ಇಂಟು 3 9D ಪ್ಲಸ್ 12 ಅಂತ ಹೇಳ್ತೀವಿ. ಹಾಗಾದ್ರೆ A ಬರ್ಕೋರಿ, ಈ ಕಡೆ ಪ್ಲಸ್ 3A ಈಸ್ ಈಕ್ವಲ್ ಟು ಈ ಕಡೆ ಬಂದಾಗ ಮೈನಸ್ 3A ಪ್ಲಸ್ 11D ಆಸ್ ಇಟ್ ಈಸ್ ಬರ್ಕೋರಿ, ಪ್ಲಸ್ 9D ಈ ಕಡೆ ಬಂದ್ರೆ ಮೈನಸ್ 9D ಆಯ್ತು. ಈಸ್ ಈಕ್ವಲ್ ಟು ಏನು ಉಳಿಲಿಲ್ಲ? 12 ಉಳಿತು. ಸಾರಿ, ಇದು 12 ಅಲ್ಲ, 2 ಇದೆ. ಇದು 2. ಹಾಗಾದ್ರೆ A ಮೈನಸ್ 3A ಮಾಡಿದಾಗ ಮೈನಸ್ 2A 11D ಒಳಗ 9D ಕಳೆದ್ರೆ ಎಷ್ಟು? 2D ಈಸ್ ಈಕ್ವಲ್ ಟು 2 ಅಂತ ಹೇಳ್ತೀವಿ. ನೋಡ್ರಿ ಏನ್ ಬಂತು? ಮೈನಸ್ 2A ಪ್ಲಸ್ 2D ಈಸ್ ಈಕ್ವಲ್ ಟು 2. ಅಷ್ಟು ಕಡೆ ನಾವು 2 ಕಾಮನ್ ತೆಗೆನು, ಏನ್ ಉಳಿತು? ಮೈನಸ್ A ಪ್ಲಸ್ D ಈಸ್ ಈಕ್ವಲ್ ಟು 1 ಅಂತ ಆಯ್ತು. ನಾವು ಈ ಕಾಮನ್ ತೆಗೆದನ್ನ ಬಿಟ್ಟು ಇದನ್ನಷ್ಟೇ ಬರೀತಾನೆ. ಏನ್ ಬರೀತಾನು? ಮೈನಸ್ A ಪ್ಲಸ್ D ಈಸ್ ಈಕ್ವಲ್ ಟು 1 ಅಂತ ಆಯ್ತು. ಹಾಗಾದ್ರೆ D ಈಸ್ ಈಕ್ವಲ್ ಟು 1. ಈ ಮೈನಸ್ A ಈ ಕಡೆ ಬಂದ್ರೆ ಪ್ಲಸ್ A ಆಯ್ತು. ಹಾಗಾದ್ರೆ D ಅಂದ್ರೆ ಏನಂದಂಗಾಯ್ತು? 1 ಪ್ಲಸ್ A ಅಂದಂಗಾಯ್ತು. ಹಾಗಾದ್ರೆ ಇದನ್ನ ಸಮೀಕರಣ 2 ಅಂತ ಕೊಡೋಣ. ಹಾಗಾದ್ರೆ D ಬೆಲೆಯನ್ನು ಸಮೀಕರಣ ಎಷ್ಟರಲ್ಲಿ? 1ರಲ್ಲಿ ಆದೇಶಿಸೋಣ ಅಥವಾ ತುಂಬೋಣ. ಆದೇಶಿಸೋಣ.
ಡಿ ವ್ಯಾಲ್ಯೂ ಈಸ್ ಸಬ್ಸ್ಟಿಟ್ಯೂಟ್ ಇನ್ ದ ಈಕ್ವೇಶನ್ ನಂಬರ್ 1. ಏನೈತಪ್ಪ ಎ ಈಕ್ವೇಶನ್ 1 ಅಂದಾಗ ಎ ಈಸ್ ಈಕ್ವಲ್ ಟು 2/3 ಡಿ 2/3 ಡಿ ಡಿ ಐತಿ. ಎ ಈಸ್ ಈಕ್ವಲ್ ಟು 2/3 ಡಿ ಅಂದ್ರೆ ಏನೈತಿ 1 ಪ್ಲಸ್ ಎ ಐತಿ 1 ಪ್ಲಸ್ ಎ ಐತಿ. ಹಾಗಾದ್ರೆ ಈಗ ಎ ಬರ್ಕೋರಿ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳೋಣ. 2/3 ಇಂಟು 1 ಅಂದ್ರ 2/3 ಅತ್ತಾಯ್ತು ಪ್ಲಸ್ 2/3 ಇಂಟು ಎ ಅಂದ್ರೆ 2/3 ಎ ಅತ್ತಾಯ್ತು. ನಾವು ಮತ್ತೇನ್ ಮಾಡ್ಕೊಳ್ತೇವ್ರ ಇಲ್ಲಿ ಎ ಐತಿ ಇಲ್ಲೂ ಎ ಐತಿ ಅವುಗಳನ್ನ ಒಂದ್ ಕಡೆ ಮಾಡ್ಕೊಳ್ತೀವಿ. ಎ ಪ್ಲಸ್ 2/3 ಎ ಈ ಕಡೆ ಬಂದಾಗ ಏನಾಯ್ತು ಮೈನಸ್ 2/3 ಎ ಈಸ್ ಈಕ್ವಲ್ ಟು ಏನು ಉಳಿತು 2/3 ಉಳಿತು. ಹಾಗಾದ್ರೆ ಇಲ್ಲಿ ಡಿವೈಡೆಡ್ ಬೈ ಎಷ್ಟು ಐತಿ 1 ಇರ್ತೈತಿ. 1 ಮತ್ತು 3 ಲಸ ಎಷ್ಟಾಕೈತಿ 3 ಆಕೈತಿ. ಹಾಗಾದ್ರೆ ಲಸ ಎಷ್ಟು ಬಂತು 3 ಬಂತು. 1 ಎಷ್ಟಲೇ 1 3ಲೇ 3 ಎಷ್ಟಲೇ 3 1ಲೇ. ಹಾಗಾದ್ರೆ 3 ಇಂಟು ಎ 3a ಮೈನಸ್ 2 ಇಂಟು ಎ 2a ಈಸ್ ಈಕ್ವಲ್ ಟು 2/3 ಆಯ್ತು. ಇದು ಡಿವೈಡೆಡ್ ಬೈ 3 ಗೆಟ್ ಕ್ಯಾನ್ಸಲ್ ಉಳಿತೇನ 3a ಮೈನಸ್ 2a ಈಸ್ ಈಕ್ವಲ್ ಟು 2 ಅಂತ ಆಯ್ತು. ಹಾಗಾದ್ರೆ 3a ಒಳಗೆ 2a ಕಳೆದ್ರೆ ಎಷ್ಟು ಉಳಿತು 1a. 1a ಅಥವಾ a ಬೆಲೆ ಎಷ್ಟು ಎಂದಂಗಾಯ್ತು 2 ಅಂತ ಹೇಳ್ತೀವಿ. 1a ಅಂದ್ರೆ 1 a ಅಂದ್ರೆ 1. ನಮ್ಗೆ ಯಾವ ಸಿಕ್ತು a ಬೆಲೆ ಸಿಕ್ತು. a ಬೆಲೆನ ಏನ್ ಮಾಡೋಣ a ಬೆಲೆನ ಯಾವ್ದ್ರಾಗ ಸಮೀಕರಣ 1 ಹಾಕೋಣ ಅಥವಾ 2 ಹಾಕೋಣ. a ಬೆಲೆಯನ್ನು ಸಮೀಕರಣ 2ರಲ್ಲಿ ತುಂಬೋನು. ಸಮೀಕರಣ 2ರೊಳಗ ತುಂಬೋನು. a ಬೆಲೆಯನ್ನು ಸಮೀಕರಣ 2ರಲ್ಲಿ ತುಂಬೋಣ ಅಥವಾ 2ರಲ್ಲಿ ಆದೇಶಿಸೋಣ. ಏನೈತಿ ಸಮೀಕರಣ 2 ಅಂದ್ರೆ ಏನೈತಿ ಡಿ ಈಸ್ ಈಕ್ವಲ್ ಟು 1 ಪ್ಲಸ್ ಎ. ಇನ್ನೊಂದ್ಸಲ ನೋಡ್ರಿ ಏನೈತಿ ಡಿ ಈಸ್ ಈಕ್ವಲ್ ಟು 1 ಪ್ಲಸ್ ಎ ಐತಿ. ಹಾಗಾದ್ರೆ ನಮಗ ಡಿ ಈಸ್ ಈಕ್ವಲ್ ಟು 1ಕ್ಕೆ 1 ಬಂತು 1 ಬರ್ದ್ರಿ ಪ್ಲಸ್ ಪ್ಲಸ್ ಎ ಅಂದ್ರೆ ಎಷ್ಟು ಬಂತು 2. ಹಾಗಾದ್ರೆ ಡಿ ಈಸ್ ಈಕ್ವಲ್ ಟು ಏನಂದಂಗಾಯ್ತು 3. ಹಾಗಾದ್ರೆ ಡಿ ದ ಬೆಲೆ ಎಷ್ಟು ಅಂದಂಗಾಯ್ತು 3 ಅಂದಂಗಾಯ್ತು. ಈ ನಮ್ಗೆ ಲೆಕ್ಕ ಏನು ಕೇಳಾನು. ಹಾಗಾದ್ರೆ ಆ ಶ್ರೇಣಿಯನ್ನು ಕಂಡುಹಿಡಿಯತ್ಯಾನು. ನಮಗೆ ಎ ದ ಬೆಲೆ ಎಷ್ಟು ಬಂದೈತಿ ಎ ದ ಬೆಲೆ 2 ಬಂದೈತಿ ಡಿ ದ ಬೆಲೆ 3 ಬಂದೈತಿ. ಹಾಗಾದ್ರೆ ಆ ಶ್ರೇಣಿ ಏನ್ಪಾ ಆ ಶ್ರೇಣಿ ಯಾವುದು ಅಂದ್ರಾಗ ಆ ಶ್ರೇಣಿಯ ಮೊದಲನೇ ಪದ ಏನಾಗೈತಿ ಹೇಳಿ ಮೊದಲನೇ ಪದ ಎ ಆಗೈತಿ. ಎ ಅಂದ್ರೆ ಎಷ್ಟಾಯ್ತು 2 ಆಯ್ತು. ಶ್ರೇಣಿಯ ಎರಡನೇ ಪದ ಏನಾಗೈತಿ ಹೇಳಿ ಎರಡನೇ ಪದ ಎ ಪ್ಲಸ್ ಡಿ ಆಗೈತಿ. ಏಕ ಎ ಡಿ ಅಂದ್ರೆ ಎಷ್ಟು ಬಂತು 3 ಈಸ್ ಈಕ್ವಲ್ ಟು 5 ಆಯ್ತು. ಆನಂತರ ಎಷ್ಟನೇ ಪದ ಮೂರನೇ ಪದ ಎಷ್ಟಾಗೈತಿ ಹೇಳಿ ಎ ಪ್ಲಸ್ 2d. ಎ ಅಂದ್ರೆ ಎಷ್ಟೈತಿ 2 ಪ್ಲಸ್ 2 ಇಂಟು ಡಿ ಅಂದ್ರೆ 3. ಹಾಗಾದ್ರೆ 2 ಪ್ಲಸ್ 6 ಈಸ್ ಈಕ್ವಲ್ ಟು 8 ಅಂದಂಗಾಯ್ತು. ಹಾಗಾದ್ರೆ ಆ ಶ್ರೇಣಿ ಯಾವ್ದಂಗಾಯ್ತು 2, 5, 8 ಅಪ್ ಟು 7 ಅಂದಂಗ ಆಯ್ತು. ಓಕೆ. ಮುಂದಿನ ಪ್ರಶ್ನೆ, ಒಂದು ರೇಖಾಖಂಡವನ್ನು ಸಮಾಂತರ ಶ್ರೇಣಿಯಲ್ಲಿ ಇರುವಂತೆ 4 ಭಾಗಗಳಾಗಿ ವಿಭಾಗಿಸಿದೆ. ಇವುಗಳಲ್ಲಿ 3ನೇ ಮತ್ತು 4ನೇ ಭಾಗದ ಉದ್ದಗಳ ಮೊತ್ತವು ಮೊದಲೆರಡು ಭಾಗಗಳ ಉದ್ದಗಳ ಮೊತ್ತದ 3ರಷ್ಟಿದೆ ಮತ್ತು 4ನೇ ಭಾಗದ ಉದ್ದವು 14 ಸೆಂಟಿಮೀಟರ್ ಆದರೆ ರೇಖಾಖಂಡದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರು. ಇಲ್ಲಿ ನೋಡ್ರಿ ಒಂದು ರೇಖಾಖಂಡ ಐತಿ. ಯಾವ ರೇಖಾಖಂಡ ಐತಿ ಅಂದ್ರ ಎಇ ಅಂತಕ್ಕಂತ ರೇಖಾಖಂಡ ಐತಿ. ಯಾವ ರೇಖಾಖಂಡ ಎಇ ಅಂತಕ್ಕಂತ ಒಂದು ರೇಖಾಖಂಡ ಐತಿ. ಇವುಗಳನ್ನ ಎಷ್ಟು ಭಾಗಗಳಾಗಿ ವಿಭಾಗಿಸಿದ್ರ 4 ಸಮನಾದ ಭಾಗಗಳಾಗಿ ವಿಭಾಗಿಸೈತಿ. ಮೊದಲನೇ ಭಾಗ, ಎರಡನೇ ಭಾಗ, ಮೂರನೇ ಭಾಗ, 4ನೇ ಭಾಗ. ಹಾಗಾದ್ರೆ ಮೊದಲನೇ ಭಾಗ ಏನಾಗಿರ್ಲಿ ಎ ಆಗಿರ್ಲಿ ಅಂದ್ರೆ ಮೊದಲನೇ ಭಾಗ ಅಂದ್ರೆ ಸಮಾಂತರ ಶ್ರೇಣಿಯ ಮೊದಲ ಪದ ಅಂತ ತಿಳ್ಕೊಳ್ತೀವಿ ನಾವು. ಅಂದ್ರ ಸಮಾಂತರ ಶ್ರೇಣಿಯ ಮೊದಲ ಪದ ಏನಾಗಿರ್ಲಿ ಎ ಆಗಿರ್ಲಿ ಅಥವಾ ಮೊದಲನೇ ಭಾಗ ಏನಾಗಿರ್ಲಿ ಎ ಆಗಿರ್ಲಿ. ಸಮಾಂತರ ಶ್ರೇಣಿಯ ಎರಡನೇ ಭಾಗ ಅಥವಾ ಎರಡನೇ ಪದ ಏನಾಗಿರ್ಲಿ ಎ ಪ್ಲಸ್ ಡಿ ಆಗಿರ್ಲಿ. ನಂತರ ಸಮಾಂತರ ಶ್ರೇಣಿಯ ಮೂರನೇ ಭಾಗ ಅಥವಾ ಪದ ಏನಾಗಿರ್ಲಿ ಎ ಪ್ಲಸ್ 2d ಆಗಿರಲಿ. 4ನೇ ಭಾಗ ಏನಾಗಿರ್ಲಿ ಎ ಪ್ಲಸ್ 3d ಆಗಿರ್ಲಿ. ಅಂದ್ರೆ ಇಲ್ಲಿ ಬರ್ಕೋತಾನು ಫಸ್ಟ್ ಪಾರ್ಟ್ ಈಸ್ ಎ, ಸೆಕೆಂಡ್ ಪಾರ್ಟ್ ಈಸ್ ಎ ಪ್ಲಸ್ ಡಿ, ಥರ್ಡ್ ಪಾರ್ಟ್ ಈಸ್ ಎ ಪ್ಲಸ್ 2d ಅಂಡ್ ಫೋರ್ತ್ ಪಾರ್ಟ್ ಈಸ್ ಎ ಪ್ಲಸ್ 3d. ಆನಂತರ ಮತ್ತು 4ನೇ ಭಾಗದ ಉದ್ದವು 14 ಸೆಂಟಿಮೀಟರ್ ಆಗಿದೆ. ಈ 4ನೇ ಭಾಗ ಏನೈತಿ 14 ಸೆಂಟಿಮೀಟರ್ ಆಗೈತಿ. ಹಿಂಗಾದ್ರೆ ಇಡೀ ರೇಖಾಖಂಡದ ಉದ್ದವನ್ನು ಕಂಡುಹಿಡಿಯಿರಿ ಅಂದಾಗ ಎಲ್ಲಿಂದ ಎಲ್ಲಿವರೆಗೆ ಕಂಡುಹಿಡಿಬೇಕಪ್ಪ ಅಂದ್ರ ಎ ಇಂದ ಇ ವರೆಗೆ ನಾವೇನ್ ಮಾಡ್ಬೇಕು ಕಂಡುಹಿಡಿಬೇಕು ಅಂತ ಹೇಳಿದಾನು. ಹಾಗಾದ್ರೆ 4 ಭಾಗಗಳ ವಿಭಾಗಿಸತಿ. ಮತ್ತೆ ಇಲ್ಲಿ ಏನ್ ಕೊಟ್ಟ ನೋಡ್ರಿ, ಇವುಗಳಲ್ಲಿ 3ನೇ ಮತ್ತು 4ನೇ ಭಾಗಗಳ ಉದ್ದಗಳ ಮೊತ್ತವು. ಹಾಗಾದ್ರೆ 3ನೇ ಭಾಗ ಯಾವ್ದೈತಿ ಎ ಪ್ಲಸ್ 2d ಐತಿ.
ಎ ಪ್ಲಸ್ 2d ಮತ್ತು ನಾಲ್ಕನೇ ಭಾಗ ಏನೈತಿ ಎ ಪ್ಲಸ್ 3d ಇವುಗಳ ಉದ್ದಗಳ ಮೊತ್ತವು ಮತ್ತೇನು ಕೊಟ್ಟು ನೋಡ್ರಿ, ಉದ್ದಗಳ ಮೊತ್ತವು ಮೊದಲೆರಡು ಭಾಗಗಳ ಯಾವ ಐತಿ, ಮೊದಲನೇ ಭಾಗ ಎ ಆಗೈತಿ, ನಂತರದ ಭಾಗ ಯಾವ್ದ, ಎರಡನೇ ಭಾಗ ಎ ಪ್ಲಸ್ ಡಿ ಆಗೈತಿ. ಇವುಗಳ ಉದ್ದಗಳ ಮೊತ್ತದ 3ರಷ್ಟಿದೆ. ಇವುಗಳ ಮೊತ್ತದ 3ರಷ್ಟಿದೆ ಅಂದಾಗ ಇಂಟು 3 ಮಾಡ್ಕೋಬೇಕು. ನಾವು ಯಾಕೆ ಇಂಟು 3 ಮಾಡ್ಕೊಂಡಾಗ ರಷ್ಟು ಅಂತ ಹೇಳಿದಾನು, ಹೌದು. ಹಾಗಾದ್ರೆ ಮೊದಲೆರಡು ಭಾಗಗಳ ಮೊತ್ತದ ಅಂದಾಗ ಪ್ಲಸ್ ಅವುಗಳ ಮೊತ್ತದ 3ರಷ್ಟಿದೆ ಅಂದಾಗ ಇಂಟು 3 ಬರ್ಕೊಂಡಿ ನಾವು. ಇದನ್ನ ಬರ್ಕೊಳ್ತೀವಿ. ಇದನ್ನ LHS ಅನ್ನ ನಾವು ಕೂಡಿಸ್ಕೊಳ್ತೇವೆ. 1a 2a 2a 2d 3d ಎಷ್ಟಾಯ್ತು, 5d ಆಯ್ತು. ಈಸ್ ಈಕ್ವಲ್ ಟು 3 ಇಂಟು ಬ್ರಾಕೆಟ್ 1a 2a ಪ್ಲಸ್ ಡಿ, ಹಾಗಾದ್ರೆ 2a ಪ್ಲಸ್ 5d ಈಸ್ ಈಕ್ವಲ್ ಟು ಬ್ರಾಕೆಟ್ ಅನ್ನ ಓಪನ್ ಮಾಡ್ಕೊಳ್ಳೋಣ. 3 ಇಂಟು 2a 6a ಪ್ಲಸ್ 3 ಇಂಟು ಡಿ 3d ಆಯ್ತು. ಈಗ LHS ಸೈಡ್ದಾಗ 2a ಐತಿ, RHS ಸೈಡ್ದಾಗೂ 6a ಐತಿ. ಅಂದ್ರೆ ಸಜಾತಿಯ ಪದಗಳು ಅದಾವು. ಒಂದ್ ಕಡೆ ಮಾಡ್ಕೊಳ್ತಾನ 2a ಪ್ಲಸ್ 6a ಈಸ್ ಈಕ್ವಲ್ ಟು ಒಳಗೆ ಒಂದಾಗೇನಾಯ್ತು ಮೈನಸ್ 6a ಆಯ್ತು. ಇನ್ನು RHS ಸೈಡ್ 3d ಐತಿ, LHS ಸೈಡು 5d ಐತಿ. ಇದನ್ನ ಆ ಕಡೆ ಕಳಿಸಿದಾಗ ಏನಾಗ್ತೈತಿ ಮೈನಸ್ 5d ಆಯ್ತು. ಹಾಗಾದ್ರೆ 2a 6a ಒಳಗ ಮೈನಸ್ 2a ನ ಕಳೆದ್ರೆ ಎಷ್ಟಾಯ್ತು 4a ಆಯ್ತು. ಹಾಗಾದ್ರೆ ದೊಡ್ಡ ಅಂಕೆ ಚಿಹ್ನೆ ಮೈನಸ್ ಐತಿ, ಮೈನಸ್ ಅನ್ನ ಕೊಟ್ಟಿವಿ. ಈಸ್ ಈಕ್ವಲ್ ಟು 3d ಒಳಗ 5d ಕಳೆದ್ರ 2d ಆಯ್ತು. ದೊಡ್ಡ ಅಂಕೆ ಚಿಹ್ನೆ ಮೈನಸ್ ಐತಿ, ಮೈನಸ್ ಅನ್ನ ಬರೆದ್ವಿ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ 4a ಈಸ್ ಈಕ್ವಲ್ ಟು ಏನಾಯ್ತು 2d ಎತ್ತಾಯ್ತು. ಹಾಗಾದ್ರೆ ಅಲ್ಲಿ ಕ್ಯಾನ್ಸಲ್ ಮಾಡ್ಕೋಬಹುದಲ್ಲ, 2 1 ಜಾ 2 2 ಜಾ 4 ಅಂತ ಹೇಳ್ತೀವಿ. ಹಾಗಾದ್ರೆ ಏನಾಯ್ತು 2a ಈಸ್ ಈಕ್ವಲ್ ಟು ಡಿ ಅಂತ ಹೇಳ್ತೀವಿ. 2a ಈಸ್ ಈಕ್ವಲ್ ಟು ಏನಾಯ್ತು ಡಿ ಅಂತ ಆಯ್ತು. ಇದನ್ನ ಸಮೀಕರಣ ಸಂಖ್ಯೆ ನಾವು 1 ಅಂತ ಕೊಡೋಣ. ಇನ್ ನೋಡ್ರಿ ಏನಂದ್ರ ನಾಲ್ಕನೇ ಭಾಗದ ಉದ್ದವು 14 ಸೆಂಟಿಮೀಟರ್ ಐತಿ. ನಾಲ್ಕನೇ ಭಾಗದ ಉದ್ದ ಎಷ್ಟೈತಿ 14 ಸೆಂಟಿಮೀಟರ್ ಐತಿ. ಹಾಗಾದ್ರೆ ನಾಲ್ಕನೇ ಭಾಗ ಅಂದ್ರೆ ಏನ್ ತಗೊಂಡಿವಿ, ನಾಲ್ಕನೇ ಭಾಗ ಅಂದ್ರ a ಪ್ಲಸ್ 3d ತಗೊಂಡಿವಿ. ಇಲ್ಲಿ ನೋಡ್ರಿ ಈಸ್ ಈಕ್ವಲ್ ಟು 14 ಸೆಂಟಿಮೀಟರ್. ನೋಡ್ರಿ ಇನ್ ತಗೊಂಡಿವಿ ನಾಲ್ಕನೇ ಭಾಗ ಅಂದ್ರ a ಪ್ಲಸ್ 3d ಅಂತ ತೆಗೆದುಕೊಂಡಿವಿ. ಹಾಗಾದ್ರೆ ಎಷ್ಟು ಸೆಂಟಿಮೀಟರ್ ಐತಿ 14 ಸೆಂಟಿಮೀಟರ್ ಐತಿ. ಹಾಗಾದ್ರೆ ನಾವ್ ಈಗಾಗಲೇ ಎ ಬೆಲೆ ಡಿ ಬೆಲೆ ಏನೋ ಕಂಡಿದೀವಿ. ಡಿ ಅಂದ್ರೆ ಏನ್ ತಗೊಂಡಿ ನಾವ 2a ಅಂತ ಫೈಂಡ್ ಔಟ್ ಮಾಡಿವಿ. ಹಾಗಾದ್ರೆ ಇಲ್ಲಿ ಡಿ ಇದ್ದಲ್ಲಿ ನಾವು ಏನ್ ಮಾಡೋಣ 2a ನ ತುಂಬೋಣ. a ಪ್ಲಸ್ 3 ಕ 3 ಡಿ ಅಂದ್ರ 2a ಈಸ್ ಈಕ್ವಲ್ ಟು 14. ಹಾಗಾದ್ರೆ ಏಕ a 3 2 ಜಾ ಎಷ್ಟಾಯ್ತು 6a 6a ಈಸ್ ಈಕ್ವಲ್ ಟು ಎಷ್ಟಾಯ್ತು 14 ಅತ್ತಾಯ್ತು. ಹಾಗಾದ್ರೆ 1a 6a ಎಷ್ಟಾಯ್ತು 7a ಈಸ್ ಈಕ್ವಲ್ ಟು 14 ಅತ್ತಾಯ್ತು. ಹಾಗಾದ್ರೆ a ಈಸ್ ಈಕ್ವಲ್ ಟು 14 ಡಿವೈಡೆಡ್ ಬೈ 7. 7 ಒಂದ್ಲೆ 7 ಎರಡ್ಲೆ. ಹಾಗಾದ್ರೆ a ದ ಬೆಲೆ ಎಷ್ಟು ಅನ್ನಂಗಾಯ್ತು 2 ಅಂತ ಹೇಳಿ ಆಯ್ತು. ಹಾಗಾದ್ರೆ ಈಗಾಗಲೇ ನಮಗ ಒಂದು ಸಮೀಕರಣ ಮಾಡ್ಕೊಂಡಿರೋ ಸಮೀಕರಣ ಒಂದೇನೈತಿ ನೋಡ್ರಿ 2a ಈಸ್ ಈಕ್ವಲ್ ಟು ಡಿ ಐತಿ. 2a ಈಸ್ ಈಕ್ವಲ್ ಟು ಡಿ ಐತಿ. ಹಾಗಾದ್ರೆ ನಾವೀಗ ನಮಗೆ a ಬೆಲೆ ಸಿಕ್ಕೈತಿ. ಇನ್ನು ಡಿ ಬೆಲೆನ ಫೈಂಡ್ ಔಟ್ ಮಾಡ್ಬೇಕು. ಡಿ ಬೆಲೆ ಬರ್ಬೇಕಾದ್ರೆ ನಾವು a ಜಾಗದಾಗ ಎಷ್ಟು ತುಂಬಬೇಕು 2 ತುಂಬಬೇಕು. ಹಾಗಾದ್ರೆ ಡಿ ಆಯ್ತು. ನೋಡ್ರಿ ಡಿ ಈಸ್ ಈಕ್ವಲ್ ಟು 2 ಜಾ ಎಷ್ಟಾಯ್ತು 4. ಹಾಗಾದ್ರೆ ಡಿ ಈಸ್ ಈಕ್ವಲ್ ಟು ಎಷ್ಟು ಅನ್ನಂಗಾಯ್ತು 4 ಅಂತ ಆಯ್ತು. ಹಾಗಾದ್ರೆ ನಮ್ಗ ಎ ಬೆಲೆ ಸಿಕ್ತು ಮತ್ತು ಡಿ ಬೆಲೆ ಸಿಕ್ತು. ಇನ್ನು ಬೇಕಾದ ಪದ ಕೇಳ ನಾವು ಮಾಡಬಹುದು. ಹಾಗಾದ್ರೆ ಮೊದಲನೇ ಭಾಗ ಅಥವಾ ಮೊದಲನೇ ಪದ ಏನಂತ ಹೇಳಿದೀವಿ ಎ ಅಂತ ಹೇಳಿದೀವಿ. ಎ ಅಂದ್ರೆ ಎಷ್ಟೈತಿ 2 ಅತ್ತಾಯ್ತು. ಇನ್ನ ಎರಡನೇ ಭಾಗ ಅಥವಾ ಎರಡನೇ ಪದ ಏನೈತಿ ಹೇಳಿ ಎ ಪ್ಲಸ್ ಡಿ ಐತಿ. ಎ ಅಂದ್ರೆ ಎಷ್ಟು ತಗೊಂಡಿವಿ 2. ಡಿ ಅಂದ್ರೆ ಎಷ್ಟೈತಿ 4 ಈಸ್ ಈಕ್ವಲ್ ಟು ಎಷ್ಟಾಯ್ತು 6 ಅತ್ತಾಯ್ತು. ಇನ್ನ ಮೂರನೇ ಭಾಗ ಅಂದ್ರೆ ಏನೈತಿ ಹೇಳಿ ಎ ಪ್ಲಸ್ 2d. ಎ ಪ್ಲಸ್ 2d. ಎ ಅಂದ್ರೆ 2 2 ಕ 2 ಡಿ ಅಂದ್ರೆ 4. ಹಾಗಾದ್ರೆ 2 4 2 2 ಎಷ್ಟಾಯ್ತು 10 ಅತ್ತಾಯ್ತು. ಇನ್ನ ನಾಲ್ಕನೇ ಭಾಗ ನೆಕ್ಸ್ಟ್ನೇ ಭಾಗದ ನಾಲ್ಕನೇ ಭಾಗ ನಮ್ಗೆ ಗೊತ್ತೈತ್ಲ ಈಗಾಗಲೇ ಎ ಪ್ಲಸ್ 3d. 2 ಕ 2 3 ಇಂಟು 4. ಹಾಗಾದ್ರೆ 4 3 12 14 ಕೊಟ್ಟ ನಾವು. ಹಾಗಾದ್ರೆ ಆ ಶ್ರೇಣಿ ಏನಾಯ್ತು ಸಮಾಂತರ ಶ್ರೇಣಿ 2, 6, 10, 14 ಅಂದಂಗಾಯ್ತು. ಹಾಗಾದ್ರೆ ಆ ರೇಖಾಖಂಡದ ಉದ್ದ ಮೊದಲನೇ ಭಾಗ 2 ಸೆಂಟಿಮೀಟರ್ ಐತಿ ಅಥವಾ ಸೆಂಟಿಮೀಟರ್ ಐತಿ.
ಎರಡನೇ ಭಾಗ 6 ಸೆಂಟಿಮೀಟರ್ ಐತಿ, ಮೂರನೇ ಭಾಗ 10 ಸೆಂಟಿಮೀಟರ್ ಐತಿ, ನಾಲ್ಕನೇ ಭಾಗ ಎಷ್ಟೈತಿ 14 ಸೆಂಟಿಮೀಟರ್. ಅಷ್ಟು ಕೂಡಿಸಿದಾಗ ರೇಖಾಖಂಡದ ಉದ್ದ ಆಕೈತಿ. ಹಾಗಾದ್ರೆ ನಾವು ಇದ್ರೆ ಹಿಂಗ ಮಾಡಂಗಿಲ್ಲ. 14 ಒಂದ್ 20 ಒಂದ್ 30 32 ಆನ್ಸರ್ 32 ಉದ್ದ. ಆದ್ರೆ ನಾವು ಹಿಂಗ ಮಾಡಂಗಿಲ್ಲ, ಪೂರ್ತಿಯಾಗಿ ಮಾಡ್ಬೇಕು ಸೂತ್ರದ ಪ್ರಕಾರ. ಹಾಗೆ ಎ ಇಸ್ ಈಕ್ವಲ್ ಟು 2, ಡಿ ಇಸ್ ಈಕ್ವಲ್ ಟು ಎಷ್ಟು ನಂಗಾಯ್ತು 6 2 ಕಳೆದ್ರೆ 4, ಎನ್ ಇಸ್ ಈಕ್ವಲ್ ಟು ಎಷ್ಟು ಪದಗಳದಾವು 4 ಪದಗಳದಾವು. ಹಾಗಾದ್ರೆ 4 ಪದಗಳ ಮೊತ್ತವೇನು ಅಂತ ಕಂಡುಹಿಡಿಬೇಕು. ಹಾಗಾದ್ರೆ 4 ಪದಗಳ ಮೊತ್ತವನ್ನ ಮೊತ್ತ ಕಂಡಿರ್ತಕ್ಕಂಥ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅಥವಾ ಇನ್ಯಾವುದೋ ಸೂತ್ರನು ನೀವು ಹಚ್ಚಬಹುದು. ಮೊತ್ತ ಕಂಡಿರ್ತಕ್ಕಂಥ S4 ಇಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 2 ಇಂಟು 2 ಇಂಟು ಎ ಅಂದ್ರೆ ಎಷ್ಟು ಬಂದೈತಿ 2 ಬಂದೈತಿ, ಎನ್ ಅಂದ್ರೆ ಎಷ್ಟೈತಿ 4 ಮೈನಸ್ 1, ಡಿ ಅಂದ್ರೆ ಎಷ್ಟೈತಿ 4, 2 ಒಂದ್ಲೆ 2 ಎರಡ್ಲೆ. ಹಾಗಾದ್ರೆ 4 ಇಂಟು ಬ್ರಾಕೆಟ್ 2 ಎರಡ್ಲೆ ಸಾರಿ ಇಲ್ಲಿ 2 ಎರಡ್ಲೆ 4 ಪ್ಲಸ್ 4 1 ಕಳೆದ್ರೆ 3 ಇಂಟು 4 ಹೌದು. ಹಾಗೆ ಇಲ್ಲಿ ಬರೀತೀವಿ ನೋಡ್ರಿ 2 ಇಂಟು ಬ್ರಾಕೆಟ್ 4 ಪ್ಲಸ್ 4 3ಲೆ ಎಷ್ಟು ನಂಗಾಯ್ತು 4 3 12. ಹಾಗಾದ್ರೆ 2 ಇಂಟು ಬ್ರಾಕೆಟ್ ಇದು 12 ಒಂದಕ್ಕ ಕೂಡಿಸ್ರೆ 16, 16 ಎರಡ್ಲೆ ಎಷ್ಟಾಯ್ತು 32. S4 ಇಸ್ ಈಕ್ವಲ್ ಟು ಎಷ್ಟು ನಂಗಾಯ್ತು 32 ಅಂದಂಗಾಯ್ತು. ಹಾಗಾದ್ರೆ ಆ ರೇಖಾಖಂಡದ ಉದ್ದ ಎಷ್ಟು ಒಟ್ಟಾರೆಯಾಗಿ ಎಷ್ಟು ಉದ್ದಂಗಾಯ್ತು 32 ಸೆಂಟಿಮೀಟರ್ ಅಂತ ಹೇಳಿ ನಾವಿಲ್ಲಿ ಹೇಳ್ತೀವಿ. ಓಕೆ, ಮುಂದಿನ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಮೊದಲ 9 ಪದಗಳ ಮೊತ್ತ 144 ಆಗಿದೆ ಮತ್ತು ಇದರ 9ನೇ ಪದ 28 ಆದಾಗ ಆ ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರು. ಇಂಗ್ಲಿಷ್ನಾಗ ಹೇಳ್ತ ನೋಡ್ರಿ, ಇನ್ ಅನ್ ಎಪಿ ದ ಸಮ್ ಆಫ್ 9 terms is 144. The sum of first 9 terms is 144 and its 9th term is 28. 9th term is 28. Then find the first term and common difference of AP. ನೋಡ್ರಿ ಯಾವ ರೀತಿ ಮಾಡೋಣ ಅಂದಾಗ ಈ ಪ್ರಶ್ನೆ 9 ಪದಗಳ ಮೊತ್ತ ಅಂದಾಗ S9 is equal to 144 ಬಂತು. ಯಾಕೆ S9 ತೆಗೆದುಕೊಂಡಿವಿ ಅಂದಾಗ ನಾವು ಇಲ್ಲಿ ಮೊತ್ತ ಅಂದಾಗ ನಾವೇನ್ ಮಾಡಬಹುದು ಎಸ್ ಅನ್ನ ಸೂತ್ರನ ಯೂಸ್ ಮಾಡ್ತೀವಿ. S9 is equal to ಎಷ್ಟು ಅಂದಂಗಾಯ್ತು 144. ಹಾಗಾದ್ರೆ 9 ಪದಗಳಂದಾಗ S9. ಹಾಗಾದ್ರೆ ನಾವು ಒಂದು ಸಾಮಾನ್ಯ ಸೂತ್ರ ಐತಿ ಮೊತ್ತ ಕಂಡಿರ್ತಕ್ಕಂಥ ಸೂತ್ರ Sn is equal to n divided by 2 into bracket 2a plus n minus 1 into d. Sn ಅಂದ್ರೆ ಎಷ್ಟೈತಿ 144 ಐತಿ, n ಜಾಗದಾಗ ಎಷ್ಟೈತಿ 9 ಐತಿ, divided by 2 into bracket 2a plus n ಅಂದ್ರೆ ಎಷ್ಟೈತಿ 9 minus 1 d ಕ d ಎತ್ತು ಬರ್ದೀವಿ. ಹಾಗಾದ್ರೆ 144 is equal to 9 divided by 2 into bracket 2a plus 9 minus 1 ಅಂದ್ರೆ ಎಷ್ಟಾಯ್ತು 8d ಅಂದಂಗಾಯ್ತು. ಹಾಗಾದ್ರೆ 144 is equal to 9 divided by 2. ಅನಂತರ ಇಲ್ಲಿ ನೋಡ್ರಿ ಇವೆರಡು ಕಡೆ ಏನ್ ಕಾಮನ್ ಐತಿ 2 ಕಾಮನ್ ಐತಿ. ನಾವು 2 ಅನ್ನ ಏನ್ ಮಾಡಬಹುದು ಕಾಮನ್ ತೆಗಿಬಹುದು. 2 ಕಾಮನ್ ತೆಗೆದ್ರೆ ಉಳಿತೇರಿ a plus 4d ಉಳಿತು, a plus 4d. ಇಲ್ಲಿ into 2 divided by 2 ಕ್ಯಾನ್ಸಲ್ ಆಯ್ತು. 144 is equal to 9 into bracket a plus 4d ಆಯ್ತು. ಈಗ ನಾವು ಕ್ಯಾನ್ಸಲ್ ಮಾಡಬಹುದಲ್ಲ ಈ 9 ಮತ್ತು 144ನ 9 ಒಂದ್ಲೆ 9 9 ಒಂದ್ಲೆ 9 14 9 ಹೋದ್ರೆ ಎಷ್ಟು ಉಳಿತು 5 ಉಳಿತು. 5 1 4 54 ಆಯ್ತು, 9 6 54 ಆಯ್ತು. ಹಾಗಾದ್ರೆ a plus 4d is equal to 16 ಎಂದಾಯ್ತು. ಹಾಗಾದ್ರೆ ನಾವು ಸಮೀಕರಣ ಸಂಖ್ಯೆ ಎಷ್ಟು ಕರೆದಿವಿ 1 ಅಂತ ಕರೆದಿವಿ. ಹಾಗಾದ್ರೆ ಇಟ್ ಇಸ್ ಕಾಲ್ಡ್ ಫಸ್ಟ್ ಇಕ್ವೇಶನ್. First equation is we get first equation a plus 4d is equal to 16. ನೆಕ್ಸ್ಟ್ ಮತ್ತೆ ನೋಡ್ರಿ ಇಲ್ಲಿ 9ನೇ ಪದ ಅಂದಾಗ a9 ಇಲ್ಲಿ ಪದ ಅಂದಾನ, ಇಲ್ಲಿ ಏನಿದ ಮೊತ್ತ ಅಂದಿದ, ಅದಕ್ಕಾಗಿ S9 ತಗೊಂಡ್ರಿ. ಇಲ್ಲಿ ಪದ ಅಂದಾನು ಅದಕ್ಕೆ a9 ತಗೊಂಡ್ರಿ. ಎಷ್ಟಾಯ್ತು 28. 9ನೇ ಪದ ಅಂದ್ರೆ ಹೇಳಿ a plus 8d. a plus 8d is equal to 28. We call equation number 2. ಹಾಗಾದ್ರೆ ನಾವು ಇದನ್ನ ಸಮೀಕರಣ 2 ಮತ್ತು ಸಮೀಕರಣ 1 ಈಗಾಗಲೇ ನಾವು ಕಲ್ತಿದ್ದೀವಿ. ವರ್ಧಿಸುವ ವಿಧಾನ, ಅವನ್ನ ವರ್ಧಿಸುವ ವಿಧಾನ ಮಾಡೋ ಮೂಲಕ ನಾವು ಒಂದು ಚರಾಕ್ಷರನ a ಅಥವಾ d ಅನ್ನು ವರ್ಧಿಸಬಹುದು. ಅವಾಗ ನಮಗೆ ಒಂದು ವ್ಯಾಲ್ಯೂ ಸಿಗತೈತಿ, ಇನ್ನೊಂದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇನ್ನೊಂದು ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ ಇನ್ನೊಂದು ವ್ಯಾಲ್ಯೂನು ಸಿಗತೈತಿ. ಹಾಗಾದ್ರೆ ನಾವು ಇದನ್ನ ಹೆಂಗ್ ಮಾಡೋಣ ವರ್ಧಿಸುವ ವಿಧಾನ ಮಾಡೋಣ. ಸಮೀಕರಣ 2 ಮೈನಸ್ ಸಮೀಕರಣ 1. ಹಾಗಾದ್ರೆ ಸಮೀಕರಣ 2 ಏನೈತಿ a plus 8d is equal to 28. ಸಮೀಕರಣ 1 ಏನೈತಿ
ಎ ಪ್ಲಸ್ 4d ಈಸ್ ಈಕ್ವಲ್ ಟು 16 ಇರ್ತಾಯಿತ್ತು. ಹಾಗಾದ್ರೆ ನೋಡೋಣ, ಇಲ್ಲಿ ಈಗಾಗಲೇ ಪ್ಲಸ್ ಚಿಹ್ನೆ ಐತಿ, ಅದ್ರ ವಿರುದ್ಧ ಚಿಹ್ನೆ ಮೈನಸ್, ಇಲ್ಲೂ ಪ್ಲಸ್ ಚಿಹ್ನೆ ಐತಿ, ಅದ್ರ ವಿರುದ್ಧ ಚಿಹ್ನೆ ಮೈನಸ್, ಇಲ್ಲೂ ಪ್ಲಸ್ ಚಿಹ್ನೆ ಐತಿ, ಅದ್ರ ವಿರುದ್ಧ ಚಿಹ್ನೆ ಮೈನಸ್, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. 8d ಒಳಗ 4d ಕಳೆದ್ರೆ 4d ಈಸ್ ಈಕ್ವಲ್ ಟು 28ರಾಗ 16 ಕಳೆದ್ರೆ 12 ಹೊತ್ತಾಯ್ತು. ಹಾಗಾದ್ರೆ 4d ಈಸ್ ಈಕ್ವಲ್ ಟು ಎಷ್ಟು ಅನ್ನಂಗಾಯ್ತು? 12 ಅನ್ನಂಗಾಯ್ತು. ಹಾಗಾದ್ರೆ d ಈಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 4. 4 1 4 3 12. ಹಾಗಾದ್ರೆ ನಮಗೆ ಯಾವ ಸಿಕ್ತು? ಡಿ ಸಿಕ್ತು. ಡಿ ಅಂದ್ರೆ ಏನ? ಸಾಮಾನ್ಯ ವ್ಯತ್ಯಾಸ. ನಮ್ಮ ಕಾಮನ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡಿದ ಸಾಮಾನ್ಯ ವ್ಯತ್ಯಾಸವನ್ನ ನಾವು ಫೈಂಡ್ ಔಟ್ ಮಾಡಿದ್ವಿ. ಈಗ ನಮಗೆ ಏನ್ ಬೇಕು? ಮೊದಲನೇ ಪದ ಫಸ್ಟ್ ಟರ್ಮ್ ಎ ಕೇಳಾನು. ಹಾಗಾದ್ರೆ ಡಿ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಲಾಗಿ. ನೀವು ಬರೀ ಚೆನ್ನಾಗಿ ಡಿ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಲಾಗಿ. ಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಇನ್ ದ ಇಕ್ವೇಶನ್ ನಂಬರ್ 1. ಹಾಗಾದ್ರೆ ಏನೈತೆ ಇಕ್ವೇಶನ್ ನಂಬರ್ 1? ಇಲ್ಲ ಇದು ನೋಡ್ರಿ, a ಪ್ಲಸ್ 4d ಈಸ್ ಈಕ್ವಲ್ ಟು 16. ಹಾಗಾದ್ರೆ a ಅಂದ್ರೆ ನಮ್ಗೆ ಅದ ಕಂಡುಹಿಡಿಬೇಕಾಗೈತಿ. 4 ಕ 4, d ಅಂದ್ರೆ 3 ಈಸ್ ಈಕ್ವಲ್ ಟು 16. a ಪ್ಲಸ್ 4 3 ಎಷ್ಟು? 12 ಈಸ್ ಈಕ್ವಲ್ ಟು 16. ಹಾಗಾದ್ರೆ a ಈಸ್ ಈಕ್ವಲ್ ಟು 16 ಮೈನಸ್ 12. ಹಾಗಾದ್ರೆ a ಈಸ್ ಈಕ್ವಲ್ ಟು ಎಷ್ಟು ಅಂದಂಗಾಯ್ತು? 4 ಅಂದಂಗಾಯ್ತು. ಹಾಗಾದ್ರೆ ಮೊದಲನೇ ಪದ ಎಷ್ಟು? 4. ಸಾಮಾನ್ಯ ವ್ಯತ್ಯಾಸ ಎಷ್ಟು? 3 ಅಂತ ಹೇಳಿ ನಾವಿಲ್ಲಿ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಆಗಿದೆ, ಹಾಗೂ 6ನೇ ಮತ್ತು 10ನೇ ಪದಗಳ ಮೊತ್ತವು 44 ಆಗಿದೆ. ಹಾಗಾದ್ರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದರು. ಇಂಗ್ಲಿಷ್ ಮೀಡಿಯಂ ನೋಡ್ರಿ, ಇನ್ ಎನ್ ಎಪಿ ದ ಸಮ್ ಆಫ್ 4th and 8th term is 24 and 6th and 10th term sum is 44. Then find the first 3 terms of AP. ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ 4ನೇ ಪದ ಅಂದ್ರೆ ಯಾವ್ದ? A4. ಮತ್ತು 8ನೇ ಪದ ಅಂದ್ರೆ A8 ಈಸ್ ಈಕ್ವಲ್ ಟು 24. ಅಂದ್ರ ಸಮಾಂತರ ಶ್ರೇಣಿಯ 4ನೇ ಪದ ಮತ್ತು 8ನೇ ಪದಗಳ ಮೊತ್ತ, ಇಲ್ಲಿ ಪ್ಲಸ್ ಯಾಕೆ ಬಂತ ಹೇಳಿ, ಇಲ್ಲಿ ಪ್ಲಸ್ ಯಾಕೆ ಬಂತಂದ್ರೆ ಇಲ್ಲಿ ಪ್ಲಸ್ ಅಂದ್ರೆ ಮೊತ್ತ ಐತಿ, ಈಸ್ ಈಕ್ವಲ್ ಟು 24. ಹಾಗಾದ್ರೆ a ಪ್ಲಸ್ 4d ಅಂದ್ರೆ A4 ಅಂದ್ರೆ ಏನು ಬರಿತೀವಿ ಹೇಳ? a ಪ್ಲಸ್ 3d ಅಂತ ಬರಿತೀವಿ. ಅಂದ್ರೆ ಎಷ್ಟು ಪದ ಇರ್ತೈತಿ ಅದಕ್ಕಿಂತ ಒಂದು ಡಿ ಕಡಿಮೆ ಮಾಡಿ ಬರಿಬೇಕು. a ಪ್ಲಸ್ 3d. ಹಾಗಾದ್ರೆ A8 ಅಂದ್ರೆ ಏನ್ ಬರಿತೀವಿ ಹೇಳಿ? a ಪ್ಲಸ್ 7d ಅಂತ ಬರಿತೀರಿ, ಈಸ್ ಈಕ್ವಲ್ ಟು 24. 1a 2a 3d 7d 10d ಈಸ್ ಈಕ್ವಲ್ ಟು 24. ನೋಡ್ರಿ, ಈ ಇಕ್ವೇಶನ್ ನೋಡಿದಾಗ ನಮಗ ಎಲ್ಲಾ ಕಡೆಗೆ ಇಲ್ಲಿ ಎ ಒಳಗ, ಡಿ ಒಳಗ ಮತ್ತು ಈ ಕಡೆ ಒಳಗ RHS ಒಳಗ 2 ಅನ್ನೋದು ಕಾಮನ್ ಐತಿ ನೋಡ್ರಿ. ಹಾಗಾದ್ರೆ 2 ಕಾಮನ್ ಉಳಿತೀರಿ. 2 ಕಾಮನ್ ತೆಗೆದಾಗ a ಪ್ಲಸ್ 5d ಈಸ್ ಈಕ್ವಲ್ ಟು 12 ಅಂತ ಉಳಿತು. ಅಂದ್ರ ಈಕ್ವೇಶನ್ ನಾವು ಕಾಮನ್ ತೆಗೆದಾಗ ಸರಳ ರೂಪಕ್ಕೆ ಬರ್ತೈತಿ. ಹಾಗೆ ಸರಳ ರೂಪಕ್ಕೆ ಮೈದಾನ ಬರ್ಕೊಳ್ತಾನ. ಹಾಗಾದ್ರೆ ಏನೈತಿ ಹೇಳಿ? a ಪ್ಲಸ್ 5d ಈಸ್ ಈಕ್ವಲ್ ಟು 12. ಸಮೀಕರಣ ಸಂಖ್ಯೆ 1. ಕೆಲವು ವಿದ್ಯಾರ್ಥಿಗಳು ಕೇಳ್ತಾರೋ, ಸರ್ ಈ 2 ಎಲ್ಲಿ ಹೋತ್ರಿ, ಇದನ್ಯಾಕ್ ಬಿಟ್ರಿ? ನಾ ಇದನ್ನ ಸಿಂಪ್ಲೆಸ್ಟ್ ಫಾರ್ಮ್ ಸರಳ ರೂಪ ತೆಗೆದುಕೊಂಡನಿ. ನೆಕ್ಸ್ಟ್ 6ನೇ ಮತ್ತು 10ನೇ ಪದಗಳ ಮೊತ್ತವು 44. 6ನೇ ಮತ್ತು 10ನೇ ಪದಗಳು, 6ನೇ ಮತ್ತು 10ನೇ ಪದಗಳ ಮೊತ್ತವು 44. ಹಾಗಾದ್ರೆ 6ನೇ ಪದ ಮತ್ತು 10ನೇ ಪದಗಳ ಮೊತ್ತ 44. ದ ಸಮ್ ಆಫ್ 6th and 10th term is 44. ಹಾಗಾದ್ರೆ A6 ಅಂದ್ರೆ ಏನು ಬರಿತೀವಿ ಹೇಳಿ ನಾವು? a ಪ್ಲಸ್ 5d. ಈಗಾಗಲೇ ಹೇಳೀನಿ, ಎಷ್ಟನೇ ಪದಾರ್ಥ ಅದಕ್ಕಿಂತ ಒಂದು ಡಿ ಕಡಿಮೆ ಮಾಡಿ ಬರಿಬೇಕು. ಪ್ಲಸ್ ಅದೇ ರೀತಿ ಹೇಳಿ A10 ಅಂದ್ರೆ a ಪ್ಲಸ್ 9d ಈಸ್ ಈಕ್ವಲ್ ಟು 44. ಮತ್ತೆ ಕೂಡಿಸ್ರಿ, a ಎಷ್ಟಾಯ್ತು? 2a. 5d ಒಂದು 9d ಎಷ್ಟಾಯ್ತು? 14d ಆಯ್ತು, ಈಸ್ ಈಕ್ವಲ್ ಟು 44 ಆಯ್ತು. ಹಾಗಾದ್ರೆ ಮತ್ತೆ ಇದ್ರೊಳಗೂ ಕೂಡ ಏನ್ ಕಾಮನ್ ಐತಿ ನೋಡ್ರಿ? 2 ಕಾಮನ್ ಐತಿ. 2 ಕಾಮನ್ ತೆಗೆದಾಗ a ಪ್ಲಸ್ 7d ಈಸ್ ಈಕ್ವಲ್ ಟು 22. ಇರೋ ಕಾಮನ್ ತೆಗೆದ 2 ಅನ್ನೋ ಕಾಮನ್ ತೆಗೆದು ಬಿಟ್ಟು ಸರಳ ರೂಪ ಮಾತ್ರ ಬರ್ಕೋಯ್ತು. ನಾವ್ ಏನೈತಿ ಹೇಳಿ? a ಪ್ಲಸ್ 7d ಈಸ್ ಈಕ್ವಲ್ ಟು 22. ವಿ ಕಾಲ್ ಇಕ್ವೇಶನ್ ನಂಬರ್ 2. ಇದು ಸಮೀಕರಣ ಸಂಖ್ಯೆ 1. ಸಮೀಕರಣ ಸಂಖ್ಯೆ 2. ಹಾಗಾದ್ರೆ ನಮ್ಗೆ ಈಗಾಗಲೇ ಗೊತ್ತೈತಿ ಸಮೀಕರಣ 2 ಮೈನಸ್ 1 ಮಾಡುದು ವರ್ಧಿಸುವುದನ್ನ ಗೊತ್ತೈತಿ. ಹಾಗಾದ್ರೆ ಸಮೀಕರಣ 2 ಮೈನಸ್ ಸಮೀಕರಣ 1. ಸಮೀಕರಣ 2 ಏನೈತಿ ಹೇಳಿ? a ಪ್ಲಸ್ 7d ಈಸ್ ಈಕ್ವಲ್ ಟು 22. ಅನಂತರ ಸಮೀಕರಣ 1 ಏನೈತಿ? a ಪ್ಲಸ್ 5d ಈಸ್ ಈಕ್ವಲ್ ಟು 12 ಐತಿ. ಸೈನ್ ಚೇಂಜ್ ಮಾಡ್ರಿ, ಇಲ್ಲಿ ಪ್ಲಸ್ ಐತಿ, ಅದರ ಅಪೋಸಿಟ್ ಸೈನ್ ಮೈನಸ್.
ಇಲ್ಲಿ ಪ್ಲಸ್ ಅದರ ಅಪೋಸಿಟ್ ಸೈನ್ ಮೈನಸ್, ಇಲ್ಲೂ ಪ್ಲಸ್ ಅದರ ಅಪೋಸಿಟ್ ಸೈನ್ ಮೈನಸ್, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. 7d ಒಳಗೆ 5d ಕಳೆದ್ರೆ 2d ಈಸ್ ಈಕ್ವಲ್ ಟು 22 12 ಕಳೆದ್ರೆ 10. ಹಾಗಾದ್ರೆ ಡಿ ಈಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 2. 2 1 2 5. ಹಾಗಾದ್ರೆ ಡಿ ದ ಬೆಲೆ ಎಷ್ಟು ಬಂತು? 5 ಒಂದಾಯಿತು. ಡಿ ದ ಬೆಲೆ ಎಷ್ಟು ಬಂತು? 5 ಬಂತು. ಹಾಗಾದ್ರೆ ನಾವು ಇದನ್ನ ಹಿಂಗೆ ಮಾಡ್ಬೋದಲ್ಲ, ಡಿ ದ ಬೆಲೆಯನ್ನು ಸಮೀಕರಣ ಎಷ್ಟರಲ್ಲಿ? 1ರಲ್ಲಿ ಆದೇಶಿಸಲಾಗಿ ಅಥವಾ ತುಂಬಲಾಗಿ. ಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಇನ್ ದ ಇಕ್ವೇಶನ್ ನಂಬರ್ 1 ಅಂತ ಹೇಳ್ತೀವಿ. ಏನೈತಿ ಇಕ್ವೇಶನ್ ನಂಬರ್ 1? a ಪ್ಲಸ್ 5d ಈಸ್ ಈಕ್ವಲ್ ಟು 12 ಅಂತೈತಿ. a ಕ a ಪ್ಲಸ್ 5 ಕ 5 d ಅಂದ್ರೆ 5 a ಈಸ್ ಈಕ್ವಲ್ ಟು 12. ಹಾಗಾದ್ರೆ a ಪ್ಲಸ್ 5 5 ದ 25 a ಈಸ್ ಈಕ್ವಲ್ ಟು 12. ಹಾಗಾದ್ರೆ a ಈಸ್ ಈಕ್ವಲ್ ಟು 12 ಪ್ಲಸ್ 25 ಈ ಕಡೆ ಬಂದ್ರೆ ಮೈನಸ್ 25. ಹಾಗಾದ್ರೆ a ಈಸ್ ಈಕ್ವಲ್ ಟು ಎಷ್ಟು ಅನ್ನಂಗಾಯ್ತು? ಮೈನಸ್ 13 ಆಯ್ತು. ಹಾಗಾದ್ರೆ ನಮ್ಗೆ ಏನ್ ಹೇಳಂದ್ರ ಫಸ್ಟ್ 3 ಟರ್ಮ್ಸ್ ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಾನು. ಮೊದಲ 3 ಪದಗಳನ್ನ ಏನ್ ಮಾಡ್ರಿ? ಕಂಡು ಹಿಡಿಯಿರಿ ಅಂತ ಹೇಳಿದಾನು. ಹಾಗಾದ್ರೆ ಮೊದಲ 3 ಪದಗಳ ಯಾವ್ಯಾವಪ್ಪ ಅಂದ್ರ ಮೊದಲ ಪದ ಏನಾಗಿರಲಿ? ಎ ಆಗಿರಲಿ. ಹಾಗಾದ್ರೆ ಎ ಆಗಿತ್ತಂದ್ರೆ ಮೈನಸ್ 13 ಆಯ್ತು. ಎರಡನೇ ಪದ ಏನಾಯ್ತು ನೋಡ್ರಿ? ಎ ಪ್ಲಸ್ ಡಿ ಆಗಿರ್ಲಿ. ಹಾಗಾದ್ರೆ ಎ ಪ್ಲಸ್ ಡಿ ಅಂದ್ರೆ ಮೈನಸ್ 13 ಪ್ಲಸ್ ಡಿ ಅಂದ್ರೆ ಎಷ್ಟು? ಡಿ ಅಂದ್ರೆ ಎಷ್ಟು ಐತಿ ನೋಡ್ರಿ? 5. ಹಾಗಾದ್ರೆ 13 ಒಳಗ 5 ಕಳೆದ್ರ ಎಷ್ಟು ಬಂತು? 8 ಬಂತು. ಎಂತ 8 ಬಂತು? ಮೈನಸ್ 8 ಬಂತು. ಹಾಗಾದ್ರೆ ಮೂರನೇ ಪದ ಏನೈತಿ ಹೇಳಿ? ಎ ಪ್ಲಸ್ 2d. ಹಾಗಾದ್ರೆ ಎ ಅಂದ್ರೆ ಮೈನಸ್ 13 ಪ್ಲಸ್ 2 ಇಂಟು ಡಿ ಅಂದ್ರೆ 5. ಹಾಗಾದ್ರೆ ಮೈನಸ್ 13 ಪ್ಲಸ್ 10 ಈಸ್ ಈಕ್ವಲ್ ಟು 10ರಾಗ 13 ಕಳೆದ್ರ ಎಷ್ಟು ಬಂತು? 3 ಬಂತು. ಎಂತ 3 ಬಂತು? ಮೈನಸ್ 3 ಬಂತು. ಹಾಗಾದ್ರೆ ಆರ್ಸಿಡಿಯ ಮೊದಲ 3 ಪದಗಳು ಯಾವನ್ನಂಗಾಯ್ತು? ಮೈನಸ್ 13 ಮೈನಸ್ 8 ಮೈನಸ್ 3 ಆಗಿವೆ ಅಂತೇಳಿ ನಾವು ಹೇಳ್ತೀವಿ. ಓಕೆ.